ಕೋಣ, ಕಂಬಳ, ಕುರ್ಚಿ, ಕರಾವಳಿ ಇವೇ ಕರಾವಳಿ ಟ್ರೈಲರ್ ನ ಜೀವಾಳ. ಆದ್ರೆ ಟ್ರೈಲರ್ ಇವೆಂಟ್ ಅಲ್ಲಿ ಹೆಚ್ಚು ಸದ್ ಮಾಡಿದ್ದು ವಾದ ವಿವಾದ. ಮೊದಲಿಗೆ ಟ್ರೈಲರ್ ಹೇಗಿತ್ತು ಅಂತ ನೋಡ್ಕೊಂಬರೋಣ, ನಂತರ ವಿವಾದದ ಬಗ್ಗೆ ತಿಳ್ಕೊಳ್ಳೋಣ. ಗುರುದತ್ ಗಾಣಿಗ ಅವರು ನಿರ್ದೇಶನ ಹಾಗೂ ನಿರ್ಮಾಣ ಮಾಡಿ ಪ್ರಜ್ವಲ್ ದೇವರಾಜ್, ರಾಜ್ಬಿ ಶೆಟ್ಟಿ ಅವರು ಸೇರಿದಂತೆ ಹಲವಾರು ಕಲಾವಿದರನ್ನೊಳಗೊಂಡ ಸಿನಿಮಾ ಕರಾವಳಿ. ಕಾಂತಾರ ಸಿನಿಮಾದಲ್ಲಿ ಕಂಬಳದ ದೃಶ್ಯ ನೋಡಿ ಬೆರಗಾಗಿದ್ದ ಜನರಿಗೆ ಕಂಬಳದ ಬಗ್ಗೆನೇ ಒಂದು ಸಿನಿಮಾ ಬರ್ತಾ ಇದೆ ಅಂದಾಗ ಅದರ ಮೇಲೆ ತುಸು ಹೆಚ್ಚೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು. ಕಂಬಳ ಮತ್ತೆ ಅದರ ಸುತ್ತ ಇರುವ ರಾಜಕೀಯದ ಬಗ್ಗೆ ಸಿನಿಮಾ ಕೇಂದ್ರೀಕೃತವಾಗಿರುವಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಟ್ರೈಲರ್ ಅದ್ಭುತವಾಗಿ ಮೂಡ್ ಬಂದಿದೆ. ಸಿನಿಮಾ ಎರಡು ಕಾಲಘಟ್ಟದ ಕಂಬಳದ ಕಥೆ ಹೇಳುತ್ತೆ. ಒಂದು ಪ್ರಸ್ತುತ, ಇನ್ನೊಂದು 30 ವರ್ಷಗಳ ಹಿಂದಿನದು. ಕೋಣೆಗಳ ಜೊತೆ ಮಾತಾಡೋದು, ಬಸ್ಸಲ್ಲಿ ಕರು ಹಿಡ್ಕೊಂಡು ಪ್ರಯಾಣ ಮಾಡೋದು, ಮದ್ವೆ ಗಂಡು ಲಾರಿನ ತಳ್ಳೋದು, ಈ ತರದ ಕೆಲವು ಸೀನ್ಗಳು ಹಳ್ಳಿಯ ಅಥೆಂಟಿಸಿಟಿ ತೋರ್ಸೋಕೆ ಹೆಲ್ಪ್ ಮಾಡಿದೆ. ಟ್ರೈಲರ್ ನಲ್ಲಿ ಎಲ್ಲಾ ಕಲಾವಿದರ ಪರ್ಫಾರ್ಮೆನ್ಸ್ ಎದ್ದು ಕಾಣುತ್ತೆ. ಎಲ್ಲಾ ಪಾತ್ರಗಳು ಇಲ್ಲಿ ಇಂಪಾರ್ಟೆಂಟ್ ಆಗಿವೆ ಅನ್ನೋದನ್ನ ಟ್ರೈಲರ್ ಒತ್ತಿ ಹೇಳ್ತಾ ಇದೆ. ಡೈಲಾಗ್ ಗಳು ಕೂಡ ತುಂಬಾ ಇಂಪ್ರೆಸಿವ್ ಆಗಿವೆ. ಕೆಸರಿಗಾಗಿ ಉಸಿರು ಬಿಟ್ಟವರು, ಈ ತರದ ಹಲವು ಡೈಲಾಗ್ ಗಳು ನಮ್ಮನ್ನ ಕಾಡುವಂತೆ ಮಾಡ್ತವೆ. ಇನ್ನ ಕಂಬಳ ಸೀಕ್ವೆನ್ಸ್ ನ ವೈಭವೀಕರಿಸಿದ್ದು ಇದರ ಸಿನಿಮಾಟೋಗ್ರಫಿ. ಅಭಿಮನ್ಯು ಸದಾನಂದನ್ ಅವರು ತಮ್ಮ ಕ್ಯಾಮೆರಾ ಕಣ್ಣಲ್ಲಿ ತುಂಬಾ ಸೊಗಸಾಗಿ ದೃಶ್ಯಗಳನ್ನ ಚಿತ್ರೀಕರಿಸಿದ್ದಾರೆ. ಈ ಟ್ರೈಲರ್ ನ ಒಂದು ಲೆವೆಲ್ ಮೇಲೆ ತಗೊಂಡು ಹೋಗಿದ್ದು ಇದರ ಮ್ಯೂಸಿಕ್. ಸಚಿನ್ ಬಸ್ರೂರ್ ಅವರು ಈಗಾಗಲೇ ಬಾ ಕರಾವಳಿಗೆ ಹಾಡಿನಿಂದ ಎಲ್ಲರ ಮೆಚ್ಚುಗೆ ಗಳಿಸಿಕೊಂಡವರು. ಈಗ ಟ್ರೈಲರ್ ನ ಬಿಜಿಎಂ ಒಂದು ಲೆವೆಲ್ ಮೇಲೆ ಇದೆ ಅಂತ ಹೇಳ್ಬಹುದು. ಒಟ್ನಲ್ಲಿ ಈ ಟ್ರೈಲರ್ ಆಡಿಯನ್ಸ್ ನ ಥಿಯೇಟರ್ ಗೆ ಕರ್ಕೊಂಡು ಬರೋಕೆ ಬೇಕಾದ ಎಲ್ಲಾ ಮೆಟೀರಿಯಲ್ ಒಳಗೊಂಡಿದೆ ಅಂತಾನೆ ಹೇಳ್ಬಹುದು. ಇನ್ನ ವಿವಾದದ ಬಗ್ಗೆ ನೋಡ್ಕೊಂಡ್ ಬರೋಣ. ಹಿಂದೆ ಬಿಡುಗಡೆಯಾದ ಗುಮ್ಮ ಅನ್ನೋ ಸಾಂಗ್ ಅಲ್ಲಿ ಮತ್ತೆ ಈ ಟ್ರೈಲರ್ ನಲ್ಲಿ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಇಲ್ಲ. ವಾಯ್ಸ್ ಸ್ಲ್ಯಾಂಗ್ ಸೂಟ್ ಆಗ್ತಿಲ್ಲ ಅನ್ನೋದು ನಿರ್ದೇಶಕರು ಕೊಟ್ಟಿರೋ ಕಾರಣ. ಅದಕ್ಕೆ ಪೂರಕವಾಗಿ ಮಿತ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನನ್ನ ಧ್ವನಿಯನ್ನು ಬೇಡ ಅಂತ ಹೇಳಿದ್ರು, ನನ್ನ ಈಗೋ ಹರ್ಟ್ ಆಗಿತ್ತು, ಕೊನೆಗೆ ನಾನೇ ಅರ್ಥ ಮಾಡ್ಕೊಂಡು ಸರೆಂಡರ್ ಆಗ್ಬಿಟ್ಟೆ ಅನ್ನೋ ತರ. ಇನ್ನ ಪ್ರಜ್ವಲ್ ದೇವರಾಜ್ ಅವರಿಗೆ ಹಣ ಕೊಡೋದು ಬಾಕಿ ಇದೆ ಅನ್ನೋದನ್ನ ಇಬ್ರು ಒಪ್ಕೊಂಡಿದ್ದಾರೆ. ಇಲ್ಲಿ ಇಬ್ಬರ ಪಾಯಿಂಟ್ ಆಫ್ ಇಂದ ನೋಡೋಕೆ ಹೋದ್ರೆ ಅವ್ರವ್ರ ಮಟ್ಟಿಗೆ ಅವ್ರವ್ರು ಸರಿನೇ. ಒಬ್ಬ ಡೈರೆಕ್ಟರ್ ಒಬ್ಬ ಸ್ಟಾರ್ ನ ಡೈರೆಕ್ಟ್ ಮಾಡ್ತಾನೆ ಅಂದ್ರೆ ಅದಕ್ಕೆ ಆ ಸ್ಟಾರ್ ಪವರ್ ಕಾರಣ ಅಲ್ವಾ. ಸೊ ಈಸಿಯಾಗಿ ಆಡಿಯನ್ಸ್ ನ ರೀಚ್ ಆಗ್ಬಹುದು ಅನ್ನೋದು ಅವನ ಉದ್ದೇಶ ಆಗಿರುತ್ತೆ. ಹಾಗಿದ್ಮೇಲೆ ಕೆಲವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ಲೇಬೇಕಾಗುತ್ತೆ. ತನ್ನ ಕಥೆನೇ ಮುಖ್ಯ, ಸಿನಿಮಾನೇ ಮುಖ್ಯ ಅನ್ನೋರಿಗೆ ಸ್ಟಾರ್ನ ಅವಶ್ಯಕತೆ ಏನಿರುತ್ತೆ. ಅದರಲ್ಲೂ ಅವರೇ ಪ್ರೊಡ್ಯೂಸರ್ ಆಗಿರುವಾಗ ಹೊಸಬರಿಗೆ ಅವಕಾಶ ಕೊಟ್ರೆ ಜೀವ ಬಿಟ್ಕೊಂಡು ಕೆಲಸ ಮಾಡಿರೋರು. ಇಲ್ಲಿ ಒಬ್ಬ ಸ್ಟಾರ್ನ ಇಟ್ಕೊಂಡು ಸಿನಿಮಾ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀವು ಬರ್ಕೊಂಡಿರೋ ಪಾತ್ರಕ್ಕೆ ಆ ಸ್ಟಾರ್ ಸೂಟ್ ಆಗದೆ ಇರುವಾಗ ಅವ್ರ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಒಬ್ಬ ಹೀರೋನ ಪ್ರೊಟೆಕ್ಟ್ ಮಾಡೋಕೆ ಫ್ಯಾನ್ಸ್ ಇರ್ತಾರೆ, ಬಟ್ ಡೈರೆಕ್ಟರ್ ಯಾರು ಇರ್ತಾರೆ? ನಮ್ಮ ಕನ್ನಡ ಸಿನಿಮಾ ಡೌನ್ ಫಾಲ್ ಆಗೋಕೆ ಈ ತರದ ಸಿನಿಮಾ ರಾಜಕೀಯಗಳೇ ಕಾರಣ. ಮೊದಲನೇದಾಗಿ ಕ್ರಿಟಿಸಿಸಮ್ ನ ಅಕ್ಸೆಪ್ಟ್ ಮಾಡಲ್ಲ. ಅವ್ರು ಮಾಡೋದ್ನೆಲ್ಲ ಜೈ ಅಂತ ನೋಡೋಕೆ ಆಡಿಯನ್ಸ್ಗೆ ಆಗಲ್ಲ. ಸೊ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರೋ ಚೆನ್ನಾಗಿರೋ ಸಿನಿಮಾಗಳನ್ನ ನೋಡ್ಕೊಂಡು ಆಡಿಯನ್ಸ್ ಆರಾಮಾಗಿರ್ತಾರೆ. ಇಲ್ಲಿ ಸಮಸ್ಯೆ ಇರೋದು ಯಾರಿಗೆ? ಮೇಕರ್ಸ್ಗೆ ಅಲ್ವಾ. ಇದಿಷ್ಟು ನಾನು ಹೇಳ್ಬೇಕಂತಿದ್ದ ವಿಷಯಗಳು.